ದೊಡ್ಡವರು ಅನ್ನೋ ಅಹಂನಿಂದನೋ ನಮ್ಮ ದೃಷ್ಟಿಕೋನನೇ ಸರಿ ಅನ್ನೋ ತಪ್ಪು ತಿಳುವಳಿಕೆಯಿಂದನೋ ಚಿಕ್ಕವ್ರ ಹತ್ರನೋ ವಿಷಯ ಇರುತ್ತೆ ಅನ್ನೋದನ್ನೇ ಮರ್ತಿರ್ತೀವಿ. ಇವತ್ತು ನಿಮ್ಮ ಅಣ್ಣ ನನ್ನ ಕಣ್ಣು ತೆರೆಸ್ಬಿಟ್ರಮ್ಮ. ನಿಮ್ಮ ಅಮ್ಮನ ಮೇಲಿನ ಪ್ರೀತಿಯಿಂದ ಇವಳಿಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಭಯದಲ್ಲಿ ಕ್ರೂರವಾಗಿ ನಡ್ಕೊಂಡ್ಬಿಟ್ಟೆ. ಜವಾಬ್ದಾರಿ ಇರೋ ಸ್ಥಾನದಲ್ಲಿದ್ದು ಕೂಡ ಅಪ್ರಬುದ್ಧನಾಗಿ ನಡ್ಕೊಂಡೆ. ನಿಮಗೆಲ್ಲ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾಗಿರೋದು ನೀವೇ ಅಪ್ಪ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಗೋಗಿದೆ. ಅಕ್ಕನ ಪ್ರೀತಿ ವಿಚಾರನ ನಿಮ್ಮ ಹತ್ರ ಮುಚ್ಚಿಡಬಾರ್ದಿತ್ತು. ದಯವಿಟ್ಟು ಕ್ಷಮಿಸ್ಬೇಡಿ ಅಪ್ಪ. ಸಾರಿ ಅಪ್ಪ. ಈಗೆಲ್ಲನೂ ನಾನು ಅಂದ್ಕೊಂಡು ಹಾಗೆ ನಡೆಯೋ ಚಾನ್ಸ್ ಇದೆ. ಚಾನ್ಸ್ ಅಷ್ಟೇ ಅಲ್ಲ, ಅಂದ್ಕೊಂಡು ಹಾಗೆ ನಡಿಲೇಬೇಕು. ನಾನು ಅಂದ್ಕೊಂಡಿದ್ದನ್ನೆಲ್ಲ ಹೇಳಿದ್ದಿದ್ರೆ ವೇದಾಂತ್ ಮುಂದೆ ಕೆಟ್ಟೋಳಾಗ್ಬಿಡ್ತಿದ್ದೆ. ಅದಕ್ಕೆ ಪರಮಾನಂದನ ಹತ್ರ ಹೇಳಿ ಸರಿಯಾಗಿ ನಾಟೋ ಥರ ಮಾಡಿದೆ. ವೇದಾಂತ್ ಮನೆಯಿಂದ ಆಚೆ ಹೋಗಿದ್ದನ್ನು ನೋಡಿದ್ರೆ ಆ ಹುಡುಗಿರ ಹತ್ರ ಹೋಗಿ ಕ್ಷಮೆ ಕೇಳಿ ಅಂತ ಹೇಳ್ತಾನೆ. ಅವನು ಹೇಳಿಲ್ಲ ಅಂದರೆ ಆ ಪರಿಮಳ ಮನೆಗೆ ಬರಲ್ಲ. ಈ ಸಂಬಂಧ ನಮಗೆ ಸರಿ ಹೋಗಲ್ಲ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನಾಟಕ ಮಾಡ್ತೀನಿ. ಒಂದು ವೇಳೆ ಮನೆಗೆ ಬಂದರೆ ಅವಳನ್ನು ಚೆನ್ನಾಗಿ ಅವಮಾನ ಮಾಡಿ ಮನೆಯಿಂದ ಆಚೆ ಆಡ್ತೀನಿ. ಎಷ್ಟೆಲ್ಲ ಆದಮೇಲೆ ಅವಳೇ ತನ್ನ ಮಗಳನ್ನು ಈ ಮನೆಗೆ ಮದುವೆ ಮಾಡಿಕೊಡೋದಕ್ಕೆ ಹಿಂದೇಟು ಹಾಕ್ತಾಳೆ. ಯಾವತ್ತಿದ್ರೂ ಗೆಲ್ಲೋದು ನಾನೇ. ಯಾರದು? ಯಾರು? ಇಲ್ಲಿವರೆಗೂ ಆರತಿ ಮತ್ತು ವಿಕ್ಕಿನ ದೂರ ಮಾಡೋಕ್ಕೆ ನಾನು ಒಬ್ಬಳೇ ಟ್ರೈ ಮಾಡ್ತಾ ಇದ್ದೆ ಅತ್ತೆ. ಈಗ ನೀವು ನನ್ನ ಜೊತೆ ಇದ್ದೀರಾ ಅಂದಮೇಲೆ ನಮ್ಮನ್ನು ಸೋಲ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಮದುವೆ ಖಂಡಿತ ನಡೆಯಲ್ಲ. ನಾವು ನಿಮ್ಮ ಮನೆಯ ಹೊರಗೆ ಕಾಯ್ತಾ ಇದ್ದೀವಿ, ಬನ್ನಿ. ಬಜ್ರಂಗಿ, ಯಾಕೆ ಇವನು ಹೀಗಾಡ್ತಾನೆ? ಹೊತ್ತಿರೋ ಬೆಂಕಿ ಇನ್ನೂ ಹಾರೇ ಇಲ್ಲ, ಆಗ್ಲೇ ಮನೆ ಹತ್ರ ಬಂದು ಕಾಯ್ತಿದಾರಂತೆ. ಅಮ್ಮ ವಿಕ್ಕಿ ಭವನ ಒಪ್ಕೊಂಡ್ರು, ಈ ಶುಂಠಿ ಶಂಕರನ್ ನೋಡಿ ಕೋಪ ಮಾಡ್ಕೊಂಡ್ಬಿಟ್ರೆ. ಬಜ್ರಂಗಿ, ನೀನ್ ಯಾಕೆ ಇವನಿಗೆ ಸ್ವಲ್ಪ ಬುದ್ಧಿ ಕೊಡಬಾರ್ದು? ಅಪ್ಪ ನಮ್ಮ ಮೇಲೆ ಸಮಾಧಾನ ಮಾಡ್ಕೊಂಡಿದ್ದಾರೆ ಹೊರತು ಮದ್ವೆ ಬಗ್ಗೆ ಏನೇನು ಮಾತಾಡೇ ಇಲ್ಲ. ಈಗ ಅವ್ರು ನೋಡ್ಬಿಟ್ರೆ ಚತ್ತರಕ್ಕೆ ಈ ವೈಂಗ್ ಇದೆಲ್ಲ ಎಲ್ಲಿಂದ ಅರ್ಥ ಆಗ್ಬೇಕು? ಮೊದಲು ಇವನನ್ನ ಇಲ್ಲಿಂದ ಓಡಿಸ್ಬೇಕು, ಇಲ್ಲ ಅಂದ್ರೆ ಹೋಗೇನೆ. ಯಾಕೆ ಮುಖ ಊದಿಸ್ಕೊಂಡಿದ್ಯಾ? ಎಲ್ಲ ಸರಿ ಹೋದ್ಮೇಲೆ ಏನು ಚಿಂತೆ ನಿಂಗೆ? ಓ ನೋಡು, ಈಗ ನಿನಗೂ
ಶಾಕ್ ಆಯ್ತು ತಾನೆ. ಬಾಗ ಮೊದ್ಲು ಇಲ್ಲಿಂದ ಓಡ್ಸೋಣ ನಡಿ. ಯೋ, ಹುಡ್ಗಿರಿರೋ ಮನೆ ಮುಂದೆ ಇಂಥ ಬೀದಿ ನಿಲ್ಬಾರ್ದು ಅಂತ ಗೊತ್ತಾಗಲ್ವೇನಯ್ಯ? ಯಾರಾದ್ರೂ ನೋಡಿದ್ರೆ ವಿಷ ಕಾಡ್ಗಿಚ್ಚಿನ ತರ ಹಬ್ಬುತ್ತೆ ಗೊತ್ತಾ? ಬರೀ ಬಾಯಿ ಮಾತಿಗೆ ಸುಟ್ಟೋಗ್ತಿವಿ. ಯಾವಾಗ ನೋಡಿದ್ರು ನಿಮ್ಮ ಬೀದಿ, ನಿಮ್ಮ ಮನೆ, ನಿಮ್ಮ ಅಕ್ಕ, ನೀವುಗಳು ಇದೇ ಆಗೋಯ್ತು. ಒಂದ್ಸಲಾದ್ರೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡು. ನಿನಗೇನಯ್ಯ ಆಗಿದೆ ದಾಡಿ? ನಿನ್ ಬಗ್ಗೆ ನಾನೇ ಯೋಚನೆ ಮಾಡಬೇಕು? ಜಸ್ಟ್ ಶಟ್ ಅಪ್. ನಾನು ನನ್ನ ಬಗ್ಗೆ ಹೇಳ್ತಿಲ್ಲ, ವಿಕ್ರಾಂತ್ ಬಗ್ಗೆ ಹೇಳ್ತಾನೆ. ನಾನು ಅಷ್ಟೆಲ್ಲ ಆದ್ಮೇಲೆ ವಿಕ್ರಾಂತ್ ಆರ್ತಿನ ಮೀಟೇ ಮಾಡಿಲ್ಲ. ಮದುವೆ ಆಗೋ ಹುಡುಗನಿಗೆ ಮೀಟ್ ಮಾಡಿ ಮಾತಾಡೋ ಹಕ್ಕು ಕೂಡ ಇಲ್ವಾ? ಹೇಗಿದ್ದೀರಾ ಆರ್ತಿ ಅವರೇ? ಪರವಾಗಿಲ್ಲ, ನೀವು? ಅಯ್ಯೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ ಇದಕ್ಕೆಲ್ಲ ಟೈಮ್ ಇಲ್ಲ. ನಾಳೆ ಬೇಕಾದ್ರೆ ಎಲ್ಲಾದ್ರೂ ಮೀಟ್ ಮಾಡಿ ಕಷ್ಟ ಸುಖನ ಮಾತಾಡ್ಕೊಳ್ಳೋಣ. ಮೊದಲಿಂದ ಹೊರಡಿ. ಆದ್ಯಾ, ಇಷ್ಟೊತ್ತಲ್ಲಿ ನೀನೊಬ್ಳೆ ಹೋಗ್ತೀಯಾ? ಸಾರ್ಥಕಂಗೆ ಒಂದು ಫೋನ್ ಮಾಡೋದಲ್ವಮ್ಮ? ಅವ್ರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕಿಂತ ನಾನೇ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಲ್ವ ಚಿಕ್ಕತ್ತೆ? ನಾಳೆ ಆಫೀಸ್ ಬೇರೆ ಇದೆ ಅವ್ರಿಗೆ. ಸರಿ ಬಿಡು, ಕ್ಯಾಬ್ ಬರೋವರೆಗೂ ನಾನು ನಿನ್ನ ಜೊತೆಲೆ ಕಾದಂಗಾಗತ್ತೆ. ನಡಿ ಹೋಗೋಣ. ವಿಷಯ ತುಂಬ ಸೀರಿಯಸ್ ಆಗಿದೆ. ನಾಳೆವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಮಾತಾಡೋದಕ್ಕೆ ಬಂದಿದ್ದೀವಿ. ಏನ್ ವಿಷಯ? ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ನೀನು ಅವ್ರಿಗೆ ಹಾಸ್ಪಿಟಲ್ ಅಪಮಾನ ಮಾಡಾದ್ಮೇಲೆ ಅವರಮ್ಮ ಬಂದು ನನ್ನ ಕಾಲಿಗೆ ಬಿದ್ದರೆ ಈ ಮದುವೆ ನಡೆಯೋದು ಅಂತ ಹೇಳ್ತಿದ್ದಾರೆ, ಗೊತ್ತಾ? ವೇದಾಂತ್ ಸಾಕು. ಒಂದು ನಿಮಿಷ ನನ್ನ ಮಾತು ಕೇಳು. ಸಾಕು ಅಂದೆ. ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋ ಕಲ್ಪನೆನಾದ್ರೂ ಇದೆಯಾ ನಿನಗೆ? ಏನ್ ಮಾತು ಅಂತ ಆಡ್ತಿದ್ಯಾ ವೇದಾಂತ್? ಅದ್ ಹೇಗ್ ನೀನ್ ನಮ್ಮ ಮುಂದೆ ಬಂದು ಈ ಮಾತಾಡ್ತಿದ್ಯಾ?